ಹೈಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ. ಆಯಿತು, ಈ ಕಡೆ ಬಾಲನ್ ವಾದವನ್ನು ಕೇಳಿದ್ರು, SIT ಪರ ಜಗದೀಶ್ ವಾದವನ್ನು ಕೇಳಿದ ಮೇಲೆ ಹೈಕೋರ್ಟ್ ಏನು ಮಾಡ್ತು, ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿದೆ. ಬುರುಡೆ ಗ್ಯಾಂಗ್ ವಿರುದ್ಧವಾಗಿ ರಾಜಕೀಯ ನಾಯಕರ ಆಕ್ರೋಶ ಎಷ್ಟು ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿಬಿಟ್ಟಿದ್ದಾರೆ. ಧರ್ಮಸ್ಥಳ ಹೆಸರು ಬರಬೇಕಾದ್ರೆ ದೊಡ್ಡ ಇತಿಹಾಸ ಇದೆ ಅಂತ DKಶಿ ಒಂದು ಕಡೆ ಹೇಳ್ತಾರೆ. ಇದ್ರ ಮೇಲೆ ಏನಾಗಿದೆ, ನಾವಿಲ್ಲಿ ಚೆಕ್ ಮಾಡ್ಕೊಂಡು ಹೋದಾಗ ಇಡೀ ವಿಚಾರದಲ್ಲಿ ಇಷ್ಟಿಬ್ಬರೆಲ್ಲ ವಾದವನ್ನು ಮಾಡಾದ್ಮೇಲೆ ಏನಾಗ್ತಾ ಇದೆ, ನವೆಂಬರ್ 12ನೇ ತಾರೀಕಿನವರೆಗೂ ಈ ಒಂದು ಟೀಮ್ ಮೇಲೆ ನೀವು ಯಾವುದೇ ನೋಟಿಸ್ ಕೊಡೋದು, ತನಿಖೆ ಮಾಡೋದು, ಅವ್ರನ್ನ ವಿಚಾರಣೆ ಕರೆಯೋದು ಏನು ಮಾಡಿಕೊಡೋದು ಅಂತೇಳಿ ಹೈಕೋರ್ಟ್ ಒಂದು ಕಡೆ ತೀರ್ಪು ಬಂತು. ಇನ್ನೊಂದು ಕಡೆ ರಾಜಕೀಯ ನಾಯಕರು ಕೂಡ ಇದೇ ಟೀಮ್ನ ವಿರುದ್ಧವಾಗಿ ಇದೀಗ ಮಾತಾಡೋಕ್ಕೆ ಶುರು ಮಾಡಿದ್ರು. ಇವರೆಲ್ಲ ಎಷ್ಟು ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿಬಿಟ್ಟಿದ್ದಾರೆ ಇವ್ರಗಳ ಕಡೆಯಿಂದ. ಧರ್ಮಸ್ಥಳ ಅಂತ ಒಂದು ಹೆಸರು ಬರಬೇಕಾದ್ರೆ ತುಂಬ ದೊಡ್ಡ ಇತಿಹಾಸ ಇದರಿಂದ DKಶಿ ಮಾತಾಡ್ತಾರೆ. SIT ಮಾಡಿದಂಥ ಉದ್ದೇಶನೇ ಇವ್ರು ಏನು ಆರೋಪವನ್ನು ಮಾಡಿದ್ದಾರೋ, ಆರೋಪ ಇದ್ದರೆ ಅದು ಆಚೆ ಬರಲಿ, ಇಲ್ಲದೇ ಇದ್ದರೆ ಇವರು ಷಡ್ಯಂತ್ರ ಮಾಡಿದರೆ ಆ ಷಡ್ಯಂತ್ರ ಆಚೆಗೆ ಬರಬೇಕು ಅಂತ. ಕೇಸ್ ಕೊಡೋದು ವಾಪಸ್ ಮಾಡೋಕ್ಕಾಗಲ್ಲ, ಇದೇನು ಹುಡುಗಾಟ ಏನ್ರಿ ಅಂಥೇಳಿ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಕೇಸ್ ವಾಪಸ್ ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲ ಅಂತ ಗುಡ್ಡರಾವ್ ಹೇಳ್ತಾರೆ. ಕೇಸ್ ಕೊಟ್ಟವರ ಒಂದೊಂದೇ ಬಣ್ಣ ಈಗ ಬಯಲಾಗ್ತಾ ಇದೆ. ಈಗ ಕಾನೂನಾತ್ಮಕವಾಗಿ ಇದು ಸಾಬೀತಾಗುತ್ತೆ ಅಂತ ಸಂಸದ ಯದುವೀರ್ ಕೂಡ ಮಾತಾಡಿದ್ದಾರೆ. ಎಷ್ಟು ಒಂದು ವ್ಯಕ್ತಿ ಕುಟುಂಬ ಡ್ಯಾಮೇಜ್ ಮಾಡಕ್ ಸಾಧ್ಯನೋ ಡ್ಯಾಮೇಜ್ ಮಾಡಿದ್ದಾರೆ. ಯಾಕೆಂದ್ರೆ ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ ಅನ್ನೋದು ನಮ್ಗೆ ಬಹಳ. ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ದೊಡ್ಡ ಇದೆ. ಮಂಜುನಾಥ ಮಾತು ಬಿಡಲ್ಲ, ಕಾಸು ಬಿಡದ ತಿಮ್ಮಪ್ಪ. ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬೈ ಇಟ್. ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು, ಮಾತುಗಳು ಬಿಜೆಪಿ ಲೀಡರ್ಸ್ಗಳದ್ದು ಇದೆ. ಅದನ್ನೆಲ್ಲ ಕೇಳ್ತೀವಿ. ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲೋ ಅನ್ನೋದು ನೀವೆಲ್ಲ ವಿಮರ್ಶೆ ಮಾಡಬೇಕು. ಒಟ್ಟೊಳಗೆ ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು. SIT ತನಿಖೆ ಮಾಡಿದ್ರಿಂದ ನಿಜ ಆಚೆ ಬರ್ತಾ ಇದೆ. ನಮ್ಮ ಸರ್ಕಾರ ಮಾಡಿದ ಉದ್ದೇಶನೇ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ತಿಳಿಬೇಕು ಅಂತ. ಅಲ್ಲಿ ಅಪಪ್ರಚಾರ ಆಗ್ತಾ ಇತ್ತು. ಅದಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಅವರ ಸ್ವಾಗತ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಕೂಡ ಸಲ್ಲಿಸಿದ್ರು. ಆದ್ರೆ BJP ಅವರು ಇದರಲ್ಲೂ ರಾಜಕೀಯ ಮಾಡ್ತಾರೆ. ಧರ್ಮಯಾತ್ರೆ ಅಂದ್ಕೊಂಡು ಅಲ್ವಾ. ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಕೋರ್ಟ್ ಒಪ್ಪಿಗೆ ಕೊಡಬೇಕು. ಇದೇನು ಹುಡುಗಾಟನಾ? ಕೇಸ್ ಕೊಡೋದು, ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳೋದು. ಈಗ ನಾವು ವಾಪಸ್ ತಗೊಳ್ತೀವಿ ಹೇಳಿದ್ರೆ ನನಗೆ ನೋಡುವಂಥದ್ದು ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದು ಬಹಳ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಯಾವ ಒಂದು ಸಂಚಲನ ಇಡೀ ದೇಶದಲ್ಲೇ ಮೂಡಿಸಿದ್ರು. ಈಗ ಮತ್ತೆ ನಾವು ಬಂದು ಅದು ಯಾರ್ದು ವಾಪಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಕಂಪ್ಲೇಂಟೇ ಹೇಳ್ತಾ ಇದ್ದಾರಾ ಅಥವಾ ಇನ್ನೊಬ್ರು ಬೇರೆ ಯಾರು ಹೇಳ್ತಾ ಇದಾರ ಗೊತ್ತಿಲ್ಲ. ಆದರೆ ತನಿಖೆ ಮುಂದುವರೆದಿದೆ. ತನಿಖೆ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇರುವಂತ ಸನ್ನಿವೇಶದಲ್ಲಿ ಈಗ ಇದಕ್ಕೆಲ್ಲ ಬಹುಶಃ ಅವಕಾಶಗಳು ಸಿಗೋದಿಲ್ಲ. ಈ SIT ನಡೆದಿದ್ದ ನಂತರ ಒಂದೊಂದು ಸತ್ಯಗಳು ಆಚೆ ಬಂತು. ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ದೇನೆ ಈ ಮುಖ್ಯಮಂತ್ರಿಗಳು SITಗೆ ಎಲ್ಲಾನು ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು. ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು. ಅಂತ್ಯದಲ್ಲಿ ಅದು ಒಳ್ಳೇದಾಯ್ತು, ಯಾಕಂದ್ರೆ ಸತ್ಯವನ್ನು ಆಚೆ ಬಂತು. ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತಗೊಂಡಿದ್ದಾರೆ. ಏನು ಕಾನೂನು ನೋಡೋಣ, ಏನು ಪ್ರಕ್ರಿಯೆ ಇದೆ ನೋಡಿ. ಅಂತ್ಯದಲ್ಲಿ ನಮ್ಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು, ಸೌಜನ್ಯದ ಒಂದು ಕೇಸ್ನಲ್ಲಿ ನಂತರ ಇದೇನೇನು ಆಚೆಗೆ ಬಂದಿದೆ, ತಾರ್ಕಿಕ ಅಂತ್ಯವರೆಗೂ ಹೋಗ್ಬೇಕಾಗಿದೆ.